ನಮಸ್ಕಾರ ಬಂಧುಗಳೇ. ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಜಳಕಿ ಒಳಗೆ ಇಲ್ಲೆಲ್ಲ ತಾಯಂದ್ರು ಅಕ್ಕ ತಂಗಿಯರೆಲ್ಲ ಕೂಡ್ಯಾರ. ಏನು ಪ್ರಾಬ್ಲಮ್ ಅದ ಅವ್ರ ಬೈಲಿ ಅವ್ರು ಹೇಳ್ತಾರೆ, ನೋಡೋಣ ಬರ್ರಿ. ಯಾಕಂದ್ರೆ ನಾನು ಹಲವಾರು ಸಾರಿ ನಿಮ್ಗೆ ಅದು ವಿಡಿಯೋ ಮುಖಾಂತರ ತೋರಿಸೀನಿ. ಈಗ ಇವತ್ತು ಅವ್ರ ಬೈಲಿನೇ ಕೇಳೋಣ ಬರ್ರಿ. ಹೈಟ್ಯಾಕ್ ಕಟ್ಟಿರ ಜಳಕಿ ಪಂಚಾಯತಿ ನೋಡಿದ್ರೆ ಒಂದು ಮಿನಿ ವಿಧಾನಸೌಧನೂ ಇದ್ರ ಮುಂದೆ ಏನೂ ಇಲ್ಲ ಅಂಥ ಪಂಚಾಯತಿ ಕಟ್ಟಾರ. ಊರ ಅಭಿವೃದ್ಧಿ, ಊರಾಗ ಸ್ವಚ್ಛ ಮಾಡೋದು ಇಂಥವು ಯಾವೂ ಇಲ್ಲ. ಜಳಕಿ ಪಂಚಾಯತಿ ಹೋಗ್ಲಕ್ ಬರಲ್ರಿ. ಜಾಗ ಇಲ್ರಿ. ಗಾಡಿ ಬರಲ್ಲೇನ್ರಿ? ಗಾಡಿ ಬರಲ್ರಿ. ಏ ದಿವಸ ಐತ್ರಿ? ತಿಂಗಳು ಆಯ್ತ್ರಿ. ಗಾಡಿನೇ ಇಲ್ರಿ. 2-3 ಎಷ್ಟು ವರ್ಷ ಐತ್ರಿ? 4 ವರ್ಷ ಪಂಚಾಯತ್ ಗಾಡಿನೇ ಬರಲ್ಲ. ಹಿಂಗ ಒಟ್ಟು ಶೌಚಾಲಯ ಬಿ ಇಲ್ಲ. ನಾಲ್ಕು ನೀರು ಬರ್ತಾವೆ ಸರಿಯಾಗಿ. ಬೇಕಂದ ಕಡೆ ಬಿಡ್ತಾನ, ಬ್ಯಾಡ ಕಡೆ ಇದು ಮಾಡ್ತಾನ. ಅವನು ಪ್ರಾಬ್ಲಮ್ ನೋಡ್ರಿ, ಕಾಂತ ಚಲ್ತಾರ್ರಿ. ನೊರದ ಕಚ್ಚು ಹುಳ, ಹೆಣ್ಮಕ್ಳಿಗೆ ಸಂಡಸದ ಜಾಗ, ಈ ರಸ್ತೆಗಳು ಒಂದು ಸ್ವಚ್ಛ ಇಲ್ಲ, ರೋಡ್ ಸ್ವಚ್ಛ ಇಲ್ಲ. ಇಲ್ಲಿ ರೋಡ್ ಮೇಲೆ ಹೊಲಸ್ ತಂದು ಹೋಗಿತಾರ ಎಲ್ಲಾರು ಹೋಗಿತಾರ. ನಿಮ್ಗೆ ಅದ್ರದಿಂದ ಮಚ್ಚರದ ಅಲ್ಲತ್ತವ, ಕುಂಡ್ರು ಗುಡ್ಸಲಾಗ್ಯಾವ್ರಿ. ಮುಕ್ಕೊಳಕ್ ಕೊಡಲಾಗ್ಯಾವ. ಎಲ್ಲಿದ್ರಿ ಕಡೆ ತರದು ಸುಡೋದು. ಅವ್ ಗುಡ್ ನೈಟ್ ತಂದು ಹಚ್ಚಿ ಮುಕ್ಕೊಳಾಗ್ತೀರಿ. ಆರಾಮ್ ತಪ್ಪಲತ್ತದ ಮಕ್ಕಳಿಗೆ, ಎಲ್ಲರಿಗೆ ತಪ್ಪ. ಇದು ಈಗ ಪಂಚಾಯತಿ ಅವ್ರು ಇಲ್ಲೇನ್ರಿ ಇಲ್ಲಿ ತೆಗಿಲಕ್ಕ? ಪಂಚಾಯತ್ ಅವರು ತಮ್ಮ ಇದ್ರಾಗ ಹಾರ್ರಿ, ಅವರು ಆಫೀಸ್ನಾಗ ತೆಗಿಯಲ್ಲ. ತೆಗಿಸ್ತಾರ್ರಿ. ಯಾವಾಗಾರ 15 ದಿನಕ್ಕೆ ತಿಂಗಳಿಗೆ ತೆಗಿಸ್ತಾರ್ರಿ. ತೊಯ್ ಚೆಲ್ಲುದೇರಿ ನಾವು. ಎಷ್ಟು ತಿಂಗಳೈತ್ರಿ ಇದು? ಈಗ ತಿಂಗಳ ಆಯ್ತೇನ? ತಿಂಗಳ ಆಯ್ತ್ರಿ. ಈಗ ಮತ್ತೆ ತಿಂಗಳ ಈಗ ನೀವೇ ಹೋಗಿತ್ತೀರಿ, ಈಗ ಮತ್ತೆ ನೀವೇ ಹೊಲ್ಸ್ ಮಾಡ್ಕೊಳತ್ತೀರಲ್ಲ? ಮತ್ತೆ ನಾನೇ ತಿಳ್ಕೊರಿ ಇದ್ರಾಗ. ನಾನೇ ತಿಳ್ಕೊರಿ. ನಮ್ಮ ಮಂದಿ ಹೆಸರು ಗಾಡಿ ಬರಲ್ಲ ಬಟ್ಯಾಕ ಇಲ್ಲಿ ಹೋಗಿರ್ತೀರಿ. ಗಾಡಿ ಬಂದ್ರೆ ಗಾಡಿ ಹೋಗಿತ್ತೀರಿ. ಯಾಕ್ರಿ ಗಾಡಿಯಾಗ ಬರಲ್ಲ ಪಂಚಾಯತಿ ಗಾಡಿ? ಪಂಚಾಯತಿ ಅವ್ರು ಬಂದ್ ಇಟ್ಕೊಂಡು ಕೂತಾರ. ಅದಕ್ಕೆ ಏನ್ ಮಾಡ್ಬೇಕ್ರಿ? ಬಂದ್ರೆ ಚೆಲ್ತೇವೆ. ಒಟ್ಟು ಹೆಣ್ಮಕ್ಳೆಲ್ಲ ತುಂಬಿಡ್ತೇವ್ರಿ. ಗರ್ಪಟ್ಟಿ ಅದು ಇದು ಎಲ್ಲ ಬಂದ್ ಒಯ್ತಾರ. ನಳದ ಬಿಲ್ ಬೇಕು, ಅದು ಬೇಕಂತ ಹೇಳಿ. ಒಟ್ಟ ನಿಮ್ಗೆ ಬರೀ ಮನೆಗೆ ಪಂಚಾಯತಿ ಗಾಡಿ ಅದು ಯಾವ ಬರಲ್ಲ? ಯಾವ ಬರೋದಿಲ್ಲ. ನಿಮ್ಮ ಹೆಸರು? ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಆನಂದ ಬೈಯರಿ. ಆಯ್ತು. ಏನು ಪ್ರಾಬ್ಲಮ್ ನಿಮ್ಮಲ್ಲಿ ಹೇಳ್ರಿ? ನಮಗ್ರಿ ಕಸ ಚೆಲ್ಲಕ ಜಾಗಿಲ್ರಿ. ಹಾಂ ರೀ. ಮತ್ತ ಸಂಡಸ್ ಕುಂದ್ರಾಕ ಜಾಗಿಲ್ರಿ. ಮತ್ತ ಗಂಡ ಮಕ್ಳು ಬರೋಣ ಎದ್ದಿಂದಿರ್ತೇವ್ರಿ. ರಾತ್ರಿ ಮಾಡಿ ಬಾತ್ ಸಂಡಸ್ ಹೋದಕ್ಕಾರ. ಎದ್ದಿಂದಿರ್ತೇವ್ರಿ. ಶೌಚಾಲಯ ಅದು ಏನೂ ಇಲ್ಲ ಏನ್ರಿ ಇಲ್ಲಿ? ಯಾವ ಊರದ ಇದು? ಜಳಕಿ ಪಂಚಾಯತಿ ಅದೇನ್ರಿ? ಕಸ ಹೋಗಿ ಗಾಡಿ ಬರಲ್ಲ ಏನ್ರಿ? ಬರೋದಿಲ್ರಿ. ಗಾಡಿ ಬಂದ್ರ ತುಂಬ್ತೇವ್ರಿ, ಬತ್ತಂದ್ರ ಒಚ್ಚೇಳ್ತೇವ್ರಿ. ಗಾಡಿನೇ ಬರೋದಿಲ್ಲ, ಒಚ್ಚೇಳ್ತೇವ್ರಿ ನಾವು ಹಾದಿಗೆ. ನಿಮ್ಮ ಹೆಸರು? ಶಾಂತ. ಹೇಳಿದ್ರೆ ಹಿಂಗೆ ಅದ್ರಿ? ಈಗ 2 ತಿಂಗಳೈತಿ ಹಿಂಗೆ ಅದ. ದಿನ ಆಕ್ಸಿಡೆಂಟ್ ಆತ ಏನ್ರಿ? ಬೈಕ್ ಮೇಲೆ ಹೊಂಟೋರು ನಿನ್ನೆ ಆಗ್ಯದ. ಒಟ್ಟ ತೆಗಿಯಲ್ಲ ಏನ್ರಿ ಇದು? ಗಾಡಿ ಪಂಚಾಯತಿ ಗಾಡಿ ಬಿ ಇಲ್ರಿ, ಏನೂ ಇಲ್ಲ. ಅಲ್ಲಿ ಬಾಕ್ಸರ್ ಇಟ್ರಿ, ಅದು ಬಿ ಎಲ್ಲ ಕ್ಯಾನ್ಸಲ್ ಮಾಡ್ರಿ. ಮಕ್ಳು ಎಲ್ಲಿ ಚೆಲ್ಲದ್ರಿ. ಇದು ಯಾವ ಊರು ಇದು? ಜಳಕಿ ರೀ. ಜಳಕಿಯಾಗ ಪಂಚಾಯತಿ ಅದ. ನಿಮ್ಮ ಊರಾಗ ಒಟ್ಟ ಏನು ಕೆಲಸ ಮಾಡಲ್ಲ. ಈಗ ಇಲ್ಲಿ ಎಲ್ಲ ಇರ್ಲಿ ತಿರುಗಾಡಿ ಹೋಗ್ತಾರ್ರಿ. ಸ್ವಚ್ಛ ನೋಡಲ್ಲ, ಏನಿಲ್ಲ, ಹಂಗೆ ಹೋಗ್ಬಿಡ್ತಾರೆ. ಎಷ್ಟು ಮಂದಿ ಮೆಂಬರ್ಗಳು ಇದ್ರಿ ಇಲ್ಲಿ ಪೈಲ? ಇಲ್ಲಿ ನಮ್ಮ ವಾರ್ಡಿಗೆ 3 ಮಂದಿ ಮೆಂಬರ್ ರೀ. ಒಂದು ವಾರ್ಡಿಗೆ 3 ಮಂದಿ ಮೆಂಬರ್ಗಳು. ಈಗ ಮತ್ತೆ ಮುಂದಿನ ಸರ್ತಿ ಇಲೆಕ್ಷನ್ ಇರ್ತಕ್ಕಾರ ಓಟ ಈಗ ಬರ್ತಾರಲ್ರಿ, ಕೇಳಕ್ ಓಟ್ ಬರ್ತಾರಲ್ರಿ. ಹಳಗ ಸ್ವಚ್ಛ ಮಾಡ್ತಾರ್ರಿ. ಮತ್ತೆ ಆಯ್ತು ಅದು ಅವ್ರ ಬಳಿಕ ಮತ್ತೆ ಹೋಯ್ತು. ಈಗ ಅವ್ರ ಅವಧಿ ಮುಗ್ದದ. ಈಗ ಪಿಡಿಒ ಮಾಡ್ಬೇಕಲ್ಲ, ಕಣ್ ಮುಚ್ಚ ಮುಕ್ಕೋಣ. ಪಿಡಿಒ ಕಣ್ ಮುಚ್ಚಿ ಮುಕ್ಕೋಣ ಕಾಣಿಸ್ತದ. ಬಂದ್ ಬಿ ನೋಡಲಾಗ್ಯಾರ್ರಿ ಅವ್ರು. ಜಳಕಿ ಪಿಡಿಒ ಸಾಹೇಬ್ರ ಇಲ್ಲೆಲ್ಲ ನೋಡ್ರಿ, ಕಂಡಾಪಟ್ಟಿ ಶಿಲ್ಪಾಗಿ ಗಾಡಿಗಳು ಬಿದ್ದು ಆಕ್ಸಿಡೆಂಟ್ ಆಗಿ ಸಾಯತ್ತಾರತ್ತ. ಇಲ್ಲಿ ಆಕ್ಸಿಡೆಂಟ್ ನೋಡ್ಲಿಕ್ಕೆ ಮಂದಿ ಕೂಡ್ಲಾಗ್ತದ. ಒಂದಿನ ಇಲ್ಲಿ ಬಂದು ಅವ ಜಳಕಿ ಊರ ತಿರುಗಾಡಿ ಏನೇನು ತೊಂದರೆ ಅದ ಏನೇನಿಲ್ಲ, ಒಂದು ದಿನ ಬಂದು ಅವೇನು ಇಲ್ಲಿ ನೋಡಲ್ರಿ, ಅವೇನು ಬಿಡಲ್ರಿ. ಇಲ್ಲ ಪಿಡಿಒ ಬಹುಶಃ ಮನ್ಯಾಗ ಆರಾಮ್ ಮಾಡ್ತಿರ್ಬೇಕು, ಎಸಿ ರೂಮ್ನಾಗ. ಓಕೆ. ಏನಾಗ್ಯದ್ರಿ? ದಿನ ಮೆಂಬರ್ಗಳು ಇಲ್ಲೇ ಬರ್ತಾರ್ರಿ, ಇಲ್ಲಿದೆ ಹೋಗ್ತಾರ. ಯಾರು ಒಂದು ದಿನ ಇಲ್ಲಿ ಕಣ್ಣು ಹಾಯಿಸಿ ನೋಡಲ್ಲ. ಇದು ಏನು ಇಲ್ಲ ಅಂದ್ರೆ ಒಂದು 2 ತಿಂಗಳು ಆಗನ ಸ್ವಚ್ಛ ಮಾಡ್ತಾರೆ. 2 ತಿಂಗಳು ಬರೋದು, 2 ತಿಂಗಳು ಹೋಗೋದು, ಸ್ವಚ್ಛ ಮಾಡೋದು. ಈಗ ಪಂಚಾಯತಿ ಒಂದು ಗಾಡಿ ಬರ್ತೈತ್ರಿ, ಮುಂಜಾನೆ ಸಂಜೆ ಮಾಡೋ ಒಂದು ಗಾಡಿ ಬರ್ತೈತ್ರಿ. ಅದು ಗಾಡಿನೂ ಬರ್ಲಾಗ್ಯದ್ರಿ ಅಣ್ಣ. ಈಗ ಒಟ್ಟ ಗಾಡಿ ಬರಲ್ಲ. ಅದು ಗಾಡಿ ಬರ್ಲಾರ ಬಿಟ್ಟಾಕ ಮನೆ ಮಂದಿ ಏನ್ ಮಾಡ್ತಾರೆ, ಇಲ್ಲಿ ರೋಡಿ ತಂದು ಹೋಗಿಲತ್ತಾರ್ರಿ ಕಸದ ಎಲ್ಲ. ಮತ್ತೆ ಸಣ್ಣ ಹೆಣ್ಮಕ್ಳಿಗೆ ಸಣ್ಣ ಕುಂಡ್ಲಕ್ ಜಾಗಿಲ್ರಿ. ಎಲ್ಲ ಒಮ್ಮೊಮ್ಮೆ ರಾತ್ರಿ ಮಾಡಿ ಇಲ್ಲೇ ಬಂದು ಕುಂಡಿರ್ತಾರ್ರಿ. ಅವರು ಇಲ್ಲೇ ಕುಂಡಿರ್ತಾರ್ರಿ. ಒಟ್ಟ ಜಳಕಿ ಊರ ನೀರಿಂದ ಒಂದು ಹೆಣ್ಮಕ್ಳು ಸಂಡಸದೊಂದು ಎಲ್ಲ ಇಲ್ಲಿ ತೊಂದರೆ ಅದ್ರಿ.
ಈಗ ಇಲೆಕ್ಷನ್ ಬಂದವಣ ಈಗ ನಾವೊಂದು 2-3 ತಿಂಗಳ ಇಲೆಕ್ಷನ್ ಚಲೋ ಆತಾವ ಅವಾಗ ಅದು ಸಲಂದು ಏನು ಸ್ವಚ್ಛ ಮಾಡಲ್ಲ ಈಗ ಮತ್ತೆ ಯಾರು ಸೋಲ ಮತ್ತೆ ಮೆಂಬರ್ಗಳು ಯಾರು ಇಲೆಕ್ಷನ್ ಇಟ್ಟಿರ್ತಾರ ಮತ್ತೆ ಅವ್ರು ಇಲೆಕ್ಷನ್ ನಿಂತರ ಅವ್ರು ಸ್ವಚ್ಛ ಮಾಡೋದು ಮೊದ್ಲಿಗೆ ರಮ್ಸೋದು ಇಲೆಕ್ಷನ್ ಆಗತನ ಮತ್ತೆ ಇಲೆಕ್ಷನ್ ಆದ ಬಳಕ ಮತ್ತೆ ಅವ್ರು ಮತ್ತೆ 2 ತಿಂಗಳ 3 ತಿಂಗಳ ಅಪ್ಲೆ ಹಿಂಗೆ ಇಟ್ಟು ಬಿಡೋರು ಅವ್ರು ಇವು ಸಣ್ಣ ಹುಡುಗರು ಇಲ್ಲೇ ಆಡ್ತಾವ ಇಲ್ಲೇ ಓಡಾಡ್ತಾವಣ ಆರಾಮ್ ತಪ್ಪೆ ಎಲ್ಲಕ್ಕ ಇಡೀ ಜಳಕಿ ಊರಾಗಿದ್ದು ಎಸಿ ಒಣ ಪೂರ್ತಿ ಸಣ್ಣ ಪಾರ್ಗಳಿಗೆ ಎಲ್ಲ ದವಾಖಾನೆ ತರೋದು ಒಂದು ವಾರನಾಗ 2-3 ಸಾರಿ ಒಯ್ಯೋದಣ್ಣ ದವಾಖಾನೆ ಪಾರ್ಗಳಿಗೆ ಯಾರು ಮೆಂಬರು ಒಬ್ರು ಇದಕ್ ನೋಡಲ್ಲ ಇಲ್ಲಿದ 5 ಹೋಗ್ತಾರ ಪಿಡಿಒಗಳು 5 ಹೋಗ್ತಾರ ಎಲ್ಲ ಆಫೀಸ್ದವ್ರು ಇಲ್ಲಿ 5 ಹೋಗ್ತಾರ ಯಾರು ನೋಡೋದೇ ಇಲ್ಲ ಅಣ್ಣ ಇಲ್ಲಿ ಅಧಿಕಾರಿಗಳು ಇಲ್ಲಿದೆ ಐತದ ಒಟ್ಟ ಮಾಡಂಗಿಲ್ಲ ಇಲ್ಲಿ ಕಡೆ ಕಣ್ಣ ಹೆಸರು ನೋಡಲ್ಲ ಅಣ್ಣ ಸೀದಾ ಹಂಗೆ ಹೋಗ್ತಾರ ಈಗ ಗಾಡಿ ಒಳಗೆ ಹಂಗೆ ಹೋಗ್ತಾವ ದೊಡ್ಡ ಗಾಡಿ ಹಂಗೆ ಹೋಗ್ತಾವ ಇದು ಯಾವ್ದು ಜಳಕಿ ಅಣ್ಣ ಇದು ಜಳಕಿ ಪಂಚಾಯತಿ ಜಳಕಿಗೆ ಅದೇನು ಜಳಕಿಗೆ ಅದಣ್ಣ ಪಂಚಾಯತಿ ಇಲ್ಲಿ ಪೊಲೀಸ್ ಸ್ಟೇಷನ್ ಬಳಿ ಅದಣ್ಣ ಪಂಚಾಯತಿ ಬಿಜಾಪುರಡಿಗೆ ಇದೇನು ದಿನ ಆಕ್ಸಿಡೆಂಟ್ ಆತವೇನ ದಿನ ಆತವಣ್ಣ ನಿನ್ನೆ ಒಂದ್ ಆಗೈತೆ ಅಣ್ಣ ಇಲ್ಲಿ ನಿನ್ನೆ ಒಂದು ಮಳಿ ಬಂದಿತ್ತು ಜಾರಿ ಬಿದ್ದಾರ ಬೈಕ್ ಮೇಲೆ ಒಂದು ಹೆಣ್ಮಕ್ಳು ಗಣಮಕ್ಳು ಜಾರಿ ಬಿದ್ದಾರ ದವಾಖಾನೆ ಅಡ್ಮಿಟ್ ಅವ್ರು ನಾವೇನು ಇದು ಮಾಡ್ಲಿಲ್ಲ ಅಣ್ಣಪ್ಪ ಅವ್ರ ಮೆಂಬರ್ಗಳೇ ಪೊಲೀಸ್ ಮಾಡ್ಯಾರ ಅವ್ರದ್ದೇರ ಎಂತಪ್ಪ ಗಾಡಿ ಜರ್ದು ಬೀಳತಾವಣ್ಣ ಟೋಲ್ ಹಾಕೋದವನ ನೋಡು ಒಂದು ಸ್ವಲ್ಪ ಹಿಡಿಯೋ ಇದು ಮತ್ತು ಜಳಕಿ ಒಳಗೆ ಕಂಡಪಟ್ಟಿ ಹೊಲಸು ಬಿದ್ದು ಗಾಡಿ ಆಗಿ ಬೀಳಾಕತ್ತಾರೆ ಮಂದಿ ಮೊನ್ನೆ ಒಂದು ಸ್ವಲ್ಪ ತೆಗ್ದಂಗೆ ಮಾಡ್ದು ಇಲ್ಲಿ ಕಂಡಪಟ್ಟಿ ಮಂದಿ ಬೀಳಾಕ್ತಾರೆ ಇಲ್ಲಿ ಎಷ್ಟು ಹೊಲಸಾಗ್ಯದ ಏನದ ಸ್ವಲ್ಪ ಹಿಡಿಯೋದಾಗ ಸರಿಯಾಗಿ ನೋಡಿ ನೀ ಟೋಲ್ ಹಾಕೋದವ ಪ್ರತಿಯೊಂದು ಗಾಡಿ ರೊಕ್ಕ ತೋತಿ ಎಲ್ಲ ಮಾಡ್ತಿ ಮತ್ತು ಮಂದಿ ನಿನಗೆ ಒಂದು ಗಾಡಿ ಹೋಲಿಲ್ಲ ಅಂದ್ರೆ ಒಂದು ಗಾಡಿ ಹೋದಕ್ಕೆ 120 150 200 ಗಟ್ಟಲೆ ರೊಕ್ಕ ತೋತಿ ಎಲ್ಲ ಗಾಡಿ ಪ್ಯಾಸ್ಟಾಗ್ದಂಗೆ ಕಟ್ ಮಾಡ್ತಿ ಮತ್ತು ರೋಡ್ ಸ್ವಚ್ಛ ಇಡ್ಬೇಕಲ್ಲ ರೋಡ್ ನೀ ಅಂದು ಸ್ವಚ್ಛ ಇಡವ ಟೋಲ್ ಹಾಕೋದವನಿಗೆ ಇದು ವಿಡಿಯೋ ಶೇರ್ ಮಾಡಿರಿ ಇದು ಮತ್ತೆ ತೆಗಿಲಿ ಯಾಕಂದ್ರೆ ನಿನ್ನೆ ಒಂದು ಜಮ ಹೋಗ್ಯದ ಇಲ್ಲಿ ಗಾಡಿ ಬಿದ್ದವ ಸತ್ತಾನ ಅದು ಬಿಜಾಪುರಕ್ಕೆ ಒಯ್ದಾರ ಸತ್ತಾನವ ಇಲ್ಲಿ ಅವರೆಲ್ಲ ಫೋನ್ ಮಾಡಿ ನನಗೆ ಫೋನ್ ಹಚ್ಚ ಮತ್ತೆ ಬಂದು ವಿಡಿಯೋ ಮಾಡತ್ತೀನಿ ಆದಷ್ಟು ವಿಡಿಯೋ ಇದು ಆ ಟೋಲ್ ಹಾಕೋದವನಿಗೆ ಬಿಡ್ರಿ ಒಂದು ಜೀವ ಹೋಗ್ಯದ ನೋಡಪ್ಪ ನೀ ಹೊಲಸು ತೆಗಿಲಾರ ಬಟ್ಟ ಇದಕ್ಕೆ ಟೋಲ್ ಹಾಕೋದವನು ನೋಡು ಬಿದ್ದು ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗಿ ಸಾಯತ್ತಾವ ನೀವು ಟೋಲ್ ಹಾಕೋದು ರೊಕ್ಕ ಹೊಡ್ಕೊಂಡು ಬರೀ ರೊಕ್ಕ ಗೊಳೆ ಮಾಡ್ಲಾಗ್ತೀರಿ ಮತ್ತು ರೋಡ್ ಸ್ವಚ್ಛ ಇಡಬೇಕಲ್ಲ ನಿಮ್ಮ ಕರ್ತವ್ಯ ಅದು ರೋಡ್ ಸ್ವಚ್ಛ ಇಡ್ತೀವಿ ಅಂತೇಳಿ ಟೆಂಡರ್ ಹಿಡಿದು ರೋಡ್ ಮಾಡ್ದಂಗೆ ಮಾಡಿ ಪ್ರತಿಯೊಂದು ಗಾಡಿ ರೊಕ್ಕ ತಗೋತೀರಿ ರೋಡ್ ಮ್ಯಾಗ ನೋಡಿದ್ರೆ ಇಂಥ ಹೊಲಸ ಗಟ್ರ ಈಗ ನೋಡ್ರಿ ಹಂದಿ ಬರ್ತಾವ ಇದು ತಿರ್ಲಾಕ ಕಸ ಹೋಗೋದು ಬಳಕ ಹೊಲಸು ಹೋಗೋದು ಬಳಕ ಯಾವ ತಂದು ಪರ್ಪಟ್ ಹೈಸಿ ಬಿದ್ದು ಬಿಡೋದು ತಲೆ ಹೊಡ್ಕೊಂಡು ಗಾಡಿ ಮುರ್ಕೊಂಡು ಅಡ್ಮಿಟ್ ದವಾಖಾನೆ ಆಗೋದು ಇಂಥ ಪರಿಸ್ಥಿತಿ ನೋಡ್ರಿ ಜಳಕಿ ಒಳಗೆ ಟೋಲ್ ಹಾಕೋದಾಗ ವಿಡಿಯೋ ಶೇರ್ ಮಾಡಿದೆವು ನೋಡ್ರಿ ಜಳಕಿ ಒಳಗೆ ರೋಡ್ ಮ್ಯಾಗೆ ತಿಪ್ಪಿ ರೋಡ್ ಮ್ಯಾಗೆ ನೋಡ್ರಿ ಜಳಕಿ ಒಳಗೆ ನೋಡ್ರಿ ಪರ್ಪಟ್ ಮ್ಯಾಗ ತಿರುಗಾಡೋದು ಶಿಲ್ಪಾಗಿ ಬೀಳೋದೆ ನೋಡ್ರಿ ಜಳಕಿ ಒಳಗೆ ನೋಡ್ರಿ ಅದು ಜಳಕಿ ಪಂಚಾಯತಿ ಒಳಗೆ ಗಾಡಿಗಳು ಇದ್ರು ಭೀ ಮನೆ ಗಾಡಿ ಬರಂಗಿಲ್ಲತ್ತ ಅಲ್ಲಿ ಇದ್ದವ್ರು ಹೆಣ್ಮಕ್ಳು ಹೇಳತ್ತಾರೆ ಮತ್ತು ಗಾಡಿ ಪಂಚಾಯತಿ ಅವ್ರು ನೀವು ಬರೀ ಬಿಲ್ ತೊಗೊಳಕ್ಕೆ ನಿಮ್ಗೆ ಅಟ್ಟೆ ರೊಕ್ಕ ಹೊಡ್ಕೊಳಕ್ಕೆ ಅಟ್ಟೆ ಬೇಕೆ ಹೆಂಗೆ ಏನು ತಿಳಿಯಲ್ ತೆಗ್ಯದ ಇದು ಜಳಕಿ ಪಂಚಾಯತಿ ಬರೀ ಇದು ರೊಕ್ಕ ಹೊಡ್ಕೊಳ್ಳೋ ಪಂಚಾಯತಿನೇ ಇದ್ದಂಗೆ ಆಗ್ಯದ ನೋಡಿರಿ ಒಂದು ವೇಳೆ ಇವ್ರು ಹೊಂಟ್ರೆ ಬಿದ್ರಪ್ಪ ಇಲ್ಲಿ ಅದ್ರ ಜವಾಬ್ದಾರಿ ಯಾರು ಬಿದ್ದು ಏನಾದ್ರು ಜಮ ಹೋಯ್ತಂದ್ರೆ ಜವಾಬ್ದಾರಿ ಯಾರು ಆ ಟೋಲ್ ನಾಕದವ ಬಂದು ಒಂದು ಸ್ವಲ್ಪ ತೆಗ್ದಂಗೆ ಮಾಡ್ದ 1-2 ಸಲ ಈಗ ಮುಂದೆ ಅವನು ಈ ಕಡೆ ಹೇಯಲಾಗ್ಯಾನ ಸ್ವಚ್ಛ ಮಾಡು ಗಾಡಿ ನೋಡ್ರಿ ಊರು ಸ್ವಚ್ಛ ಮಾಡ್ತೀವಿ ಅಂತ ಹೇಳ್ತಾರೆ ಆ ಸ್ವಚ್ಛ ಮಾಡೋ ಗಾಡಿ ಹೊಸದು ಏನು ತಂದರಲ್ಲ ಹಿಂಗೆ ತಂದು ದಂಡಿಗೆ ಹಚ್ಚಿಬಿಟ್ರೆ ಇವು ಬರೀ ಕೊಂಡು ತೊಳೋದು ಒಳಗೆ ಇಲ್ಲಿ ಕಂಡಪಟ್ಟಿ ಖರ್ಚು ಹಾಕೋದು ರಿಪೇರಿ ಮಾಡಿದೆ ಅದು ಮಾಡೋದು ಹಾಗೆಲ್ಲ ಗೋಲ್ಮಾಲ್ ಮಾಡ್ತಿರ್ತಾರೆ ತಂದು ಕಿಸಿಂದ ಹಿಂಗೆ ದಂಡಿಗೆ ಹಚ್ಚಿ ಗಾಡಿ ನಿತ್ತು ನೋಡ್ರಿ ಭೂಮಿಯಾಗ ಇಳಿದು ಕೊಳೆಯತ್ತವ ಅಂದ್ರೆ ಹೆಸರಿಗೆ ಅಟ್ಟೆ ಗಾಡಿಗಳಿವು ಒಟ್ಟು ಸ್ವಚ್ಛ ಮಾಡೋದಿಲ್ಲ ಏನೂ ಇಲ್ಲ ಕಸ ಯಾವಾಗ ತಂದು ಇಟ್ಟರೆ ಒಳ ಹಾಕಿ ಇಟ್ಟರೆ ಅದು ಗೊತ್ತಾ ಅದು ಕೊಳತು ಎಲ್ಲ ಡಬ್ಬಿ ಎಲ್ಲ ಹಾಳಾಗಿ ಹಿಂಗೆ ಒಟ್ಟು ಇದೇ ನೋಡ್ರಿ ಇದು ಜಳಕಿ ಪಂಚಾಯತಿ ಒಳಗೆ ಗೋಲ್ಮಾಲ್ ಮಾಡೋದು ಇದೇ ನೋಡ್ರಿ ಮತ್ತು ಇದ್ರ ಮ್ಯಾಗ ರಿಪೇರಿ ಮಾಡ್ತೀವೋ ಅದು ಮಾಡ್ತೀವೋ ಇನ್ನ ಎಷ್ಟು ಬಿಲ್ ತೊಗೊಂಡು ಇನ್ನೂ ಏನೇನು ಮಾಡ್ತಾರೆ ಯಾರು ಗೊತ್ತು ಜಳಕಿ ಪಂಚಾಯತಿ ಹಾಡು ಇದು